ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಬಡ ಮಕ್ಕಳು ಕೂಡ ಇದ್ದಾರೆ, ಎಲ್ಲನೂ ಕೂಡ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಎಲ್ಲ ಶಿಕ್ಷಕರು ಕೂಡ ಮಕ್ಕಳ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದೀವಿ. ಹೋದ ವರ್ಷ CC ಕ್ಯಾಮ್ರಾ ಇದ್ರೂ ಕೂಡ ನಮ್ಮ ಶಾಲೆ 100% ರಿಸಲ್ಟನ್ನು ತಂದುಕೊಟ್ಟಿದೆ. ಅದಕ್ಕೆಲ್ಲ ಕಾರಣ ಮೂಲ ಅಂತಂದರೆ ಕಟ್ಟಡದಿಂದ ಮಕ್ಕಳಿಂದ ಮತ್ತು ಬರ್ತಾ ಇರ್ತಕ್ಕಂತಹ ಶಿಕ್ಷಕರಿಗೂ ಕೂಡ ಅವರಿಗೆ ಅಭಿವೃದ್ಧಿಪಡಿಸುವಲ್ಲಿ ಕಾರಣೀಭೂತರಾಗಿದ್ದಾರೆ. ಮೇಡಮ್, ಇವತ್ತು ಕೂಡ ಅರ್ಜುನ್ ಸರ್ಜಾ ಸರ್ ಅವರು ಸ್ಕೂಲ್ ಹತ್ರ ಬಂದಿದ್ರು ಅಂತ ಹೇಳಿದ್ರು. ಬಂದು ಅಲ್ಲೆಲ್ಲ ಏನೆಲ್ಲ ಕೆಲಸಗಳಾಗಬೇಕು ಅಂತ ಕೇಳಿಸ್ಕೊಂಡಿದ್ದಾರೆ. ಹೋದ ವರ್ಷ ನಮಗೆ ಧ್ರುವ ಸರ್ಜಾ ಸರಿಂದ ಕ್ರೀಡಾಕೂಟ ನಮ್ಮ ಶಾಲೆಗೆ ಬಂದಿತ್ತು. ಯಾಕಂದರೆ ರೊಟೇಷನ್ ಪ್ರಕಾರ ಇರುತ್ತೆ. ಆ ರೊಟೇಷನ್ ಪ್ರಕಾರ ಹೋದ ವರ್ಷ ನಮ್ಮ ಶಾಲೆಗೆ ಕ್ರೀಡಾಕೂಟ ಬಂದಿತ್ತು. ಅದಕ್ಕೆ ಸುಮಾರು 50,000ಗಳ ಒಂದು ಹಣದ ಸಹಾಯವನ್ನು ಸರ್ ಮಾಡಿದ್ರು. ಆ ಸಹಾಯದ ಮೂಲಕ ನಾವು ಕ್ರೀಡಾಕೂಟವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಇಡೀ ಮಧುಗಿರಿ ತಾಲೂಕು ಇಂತಹ ಕ್ರೀಡಾಕೂಟವನ್ನು ನಾವು ನೋಡಿರಲಿಲ್ಲ. ಅಷ್ಟು ಚೆನ್ನಾಗಿ ನೀವು ಕ್ರೀಡಾಕೂಟವನ್ನು ಮಾಡಿಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಸರ್. ಈ ವರ್ಷ ಬಂದಾಗ ಅರ್ಜುನ್ ಸರ್ಜಾ ಸರ್ ಬಂದು ಮಾತಾಡೋದು ಅಂತ ಹೇಳಿದ್ರು. ಇವತ್ತು ಬೆಳಿಗ್ಗೆ ಸರ್ ಈ ಸಲ ಏನಂತಂದರೆ ನಮಗೆ ಒಂದು ಅಲ್ಲಿ ಪ್ಲ್ಯಾಟ್ಫಾರಮ್ ಇಲ್ಲ ಸರ್. ಯಾವುದೇ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಪ್ಲ್ಯಾಟ್ಫಾರಮ್ ಇಲ್ಲ. ಅದು ಅರ್ಧಬರ್ಧ ಆಗಿದೆ. ಅದಕ್ಕೋಸ್ಕರ ಅದು ಪೂರ್ಣಗೊಳ್ಳಬೇಕು ಅಂತ ಹೇಳಿದ್ವಿ. ಅದು ಖಂಡಿತವಾಗ್ಲೂ ನಾವು ಮಾಡಿಕೊಡ್ತೀವಿ. ಅದೇ ರೀತಿ ಮಳೆ ಬಂದಾಗ ಸ್ವಲ್ಪ ಶಿಥಿಲಗೊಂಡಿದೆ ಶಾಲೆ. ಸುಮಾರು 11 ವರ್ಷ ಆಯಿತು. ಹಾಗಾಗ್ಬಿಟ್ಟು ಅದು ರಿಪೇರಿ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪ ಸಹಾಯವನ್ನು ಮಾಡಿ ಅಂತ ಹೇಳಿದ್ವಿ. ಅದಕ್ಕೆ ಖಂಡಿತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ತೀನಿ. ಮೇಡಮ್, ಈಗ ಧ್ರುವ ಸರ್ ಜೊತೆ ಮಾತಾಡ್ತೀವಿ. ಆ ಬೇಡಿಕೆನೇ ಇದೆ. ಎರಡು ಇದೆ. ಒಂದು ಶಿಥಿಲಗೊಂಡಿರ್ತಕ್ಕಂಥದ್ದು, ಒಂದು ಸ್ಟೇಜ್ ಮಾಡ್ತಕ್ಕಂಥದ್ದು, ಪ್ಲ್ಯಾಟ್ಫಾರ್ಮ್ ಮಾಡ್ತಕ್ಕಂಥದ್ದು. ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ? 51 ಜನ ಮಕ್ಕಳು ಓದ್ತಾ ಇದ್ದಾರೆ. ಎಲ್ಲಿಂದ ಎಲ್ಲಿವರೆಗೂ? ಜಕ್ಕೆನಹಳ್ಳಿ, ಶಿವಗೆರೆ ಮತ್ತು ಬಳೆಹಳ್ಳಿ, ಕಿತ್ನಹಳ್ಳಿಯಿಂದ ಬರ್ತಾರೆ ಮಕ್ಕಳು. 8ರಿಂದ 10ನೇ ತರಗತಿವರೆಗೂ ಶಾಲೆಗೆ ಯಾವ ಕ್ಲಾಸಿಂದ ರನ್ನಿಂಗ್ ಇದೆ? 2012-13ರಿಂದ ಇಲ್ಲಿ ಜಕ್ಕೆನಹಳ್ಳಿಯಲ್ಲಿ ಪ್ರಾರಂಭ ಆಗಿದೆ. ಈ ಶಾಲೆಯಲ್ಲಿ ಕಲಿತಂಥ ಮಕ್ಕಳು ಪಾಸ್ಔಟ್ ಆಗಿ ಒಳ್ಳೆ ಅಂದರೆ ವಿದ್ಯಾಭ್ಯಾಸ ಕಲಿತು ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ. ಯಾರಾದರೂ ಬಂದು ವಿಸಿಟ್ ಮಾಡಿದ್ದಾರೆ? ಹೌದು, ಇಂಜಿನಿಯರ್ ಎಲ್ಲ ಆಗಿದ್ದಾರೆ. ಆಮೇಲೆ ಇಂಜಿನಿಯರಿಂದ ಹಿಡಿದು ಆಟೋ ಓಡಿಸೋ ತನಕನೂ ಆ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇದ್ದಾರೆ. ನೀವೆಷ್ಟು ಖುಷಿ ಇದ್ದೀರಾ? ನಿಮ್ಮ ಸಂಭಾವನೆ, ನಿಮ್ಮ ಸ್ಯಾಲ್ರಿ ಎಲ್ಲ ಖುಷಿಯಾಗಿದ್ದೀರಾ? ಚೆನ್ನಾಗಿ ಸಿಗುತ್ತಾ? ಅದು ಹೇಗೆ ಅಂತ ಶಿಕ್ಷಕರು ಖುಷಿಯಾಗಿರ್ಬೇಕು. ಮೇನ್ಲಿ ಎಜುಕೇಷನ್. ಹೌದು, ನಾವು ಖುಷಿಯಾಗಿದ್ದರೆ ಮಕ್ಕಳು ಖುಷಿಯಾಗಿರ್ತಾರೆ. ನಮಗೆ ಎಷ್ಟು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರಲ್ಲ, ನಾವು ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಅದರಲ್ಲೇ ಕೂಡ ನಮ್ಮ ಮಕ್ಕಳನ್ನು ಕೂಡ ಖುಷಿಯಾಗಿ ಎಜುಕೇಷನ್ ಮಾಡ್ತಾರೆ. ಸ್ಕೂಲ್ ಕಟ್ಟಕ್ಕೆ ಎಷ್ಟು ಖರ್ಚಾಗಿದೆ? ಸೊ ಹಂಗಂದ್ರೆ ಮೇಡಮ್, ಸರ್ಕಾರಿ ಶಾಲೆ ಆದರೂ ಕೂಡ ಸರ್ಕಾರಕ್ಕಿಂತ ಹೆಚ್ಚಾಗಿ ಸರ್ಜಾ ಅವರ ಕುಟುಂಬನೇ ಈ ಊರಾಗಲಿ ಸ್ಕೂಲ್ ಆಗಲಿ ನೋಡ್ಕೊತಿದೆ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಜಮೀನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿದ ನಂತರ ಸರ್ಕಾರ ಕೊಟ್ಟಿದ ನಂತರ ಅಲ್ಲಿ ಕಡಿಮೆಗಿರ್ತಕ್ಕಂಥ ಪ್ರತಿಯೊಂದು ಹಣವನ್ನು ಕೂಡ ಲಕ್ಷ್ಮೀದೇವಿ ಅವರು ಕೊಟ್ಟುಬಿಟ್ಟು ಮಾಡಿದ್ದಾರೆ. ಆ ಸಮಯದಲ್ಲಿ ಅರ್ಜುನ್ ಸರ್ಜಾ ಅವರು ಅಲ್ಲಿ ಬರ್ತಿದ್ರು.